ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೊನ್ನೆ ಪೆಹಲ್ಗಾಂವ್ನಲ್ಲಿ ಆಯಿತು. ಅದರದ್ದೇ ಮುಂದುವರೆದ ಭಾಗ ಇದು. ಅಲ್ಲಿನೂ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು. ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ. ಅಲ್ಲಿನೇನು ಪ್ರಧಾನಮಂತ್ರಿಯವರು ಹೇಳಿದ್ದರು, ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ನಾಶ ಮಾಡ್ತೇವೆ ಅಂತ. ಆ ಉಗ್ರಗಾಮಿ ಪೀಳಿಗೆ ಇಲ್ಲಿಯೂ ಇದೆ, ಜಿಹಾದಿ ಮಾನಸಿಕತೆ ಇಲ್ಲಿಯೂ ಇದೆ. ಅದಕ್ಕೋಸ್ಕರ ಇದು ಹೋರಾಟದಿಲ್ಲೋದಿಲ್ಲ. ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು. 1000 ವರ್ಷದಿಂದಲೂ ಹಿಂದೂ ಸಮಾಜ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ, ಯಾರ ಮೇಲೂ ಅನ್ಯಾಯ ಮಾಡ್ತಾ ಬರಲಿಲ್ಲ. ಪ್ರವೀಣ್ ನೆಟ್ಟಾರ್ನ ಕೊಲೆಯೂ ಹಾಗೆ ಆಯಿತು. ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಉದ್ದೇಶ ಇಲ್ಲದೆ ಕೊಲೆ ಮಾಡಿದರು. ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು. ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ. ನಮಗೆ ಬೇರೆ ಎಲ್ಲಿಯೂ ಜಾಗ ಇಲ್ಲ. ನಮಗೆ ಈ ನೆಲ ಇದ್ದರೆ, ಒಂದು ಪುಣ್ಯಭೂಮಿ ಇದ್ದರೆ, ಕರ್ಮಭೂಮಿ ಇದ್ದರೆ, ವೇದಭೂಮಿ ಇದ್ದರೆ, ಜನ್ಮಭೂಮಿ ಇದ್ದರೆ ನಮಗೆ ಇದು ಈ ದೇಶನೇ. ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಏನೇನು ಯೋಚನೆಗಳನ್ನು ಮಾಡಬೇಕು ಅದು ಹಿಂದೂ ಸಮಾಜ ಯೋಚನೆ ಮಾಡಲೇಬೇಕು. ಆದರೆ ನಾವಾಗೇ ಏನು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಹೆಚ್ಚು ಇಂಥ ಸಂದರ್ಭ ಬಂದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ. ಅದಕ್ಕೋಸ್ಕರ ನಾವೆಂದು ಆಕ್ರಮಣ ಮಾಡಲಿಲ್ಲ. ಆಕ್ರಮಣ ಮಾಡಿದಾಗ ಓಡಿ ಹೋಗೋದು ಇಲ್ಲ, ಅದು ಇಲ್ಲ. ಎಲ್ಲಿಗೆ ಓಡಿ ಹೋಗೋದು ನಾವು? ಇನ್ನು ಓಡಿ ಹೋದರೆ ಸಮುದ್ರಕ್ಕೆ ಹೋಗಬೇಕಷ್ಟೇ, ಇನ್ನು ಜಾಗ ಇಲ್ಲ ನಮಗೆ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಹಿಂದೂ ಸಮಾಜ ಇದನ್ನು ಎದುರಿಸುತ್ತೆ, ಈ ರೀತಿಯ ಆಕ್ರಮಣಗಳನ್ನು, ಈ ರೀತಿಯ ಅನ್ಯಾಯಗಳನ್ನು. ಅದಕ್ಕೋಸ್ಕರ ಎದುರಿಸಲೇಬೇಕು ನಾವು ಈ ಒಂದು ಹೋರಾಟವನ್ನು. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಲ್ರಿ, ಅದು ಯಾರು ಹೇಳಿರೋದು? ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ, ಹೌದಲ್ಲೋ ಅಂತ ಯಾರು ಹೇಳಿದ್ದು? ಕೋರ್ಟಿನೇನು ಹೇಳಲಿಲ್ಲ. ಇವರು ಅಂದಾಜಿನ ಮೇಲೆ ಮಾಡ್ತಾರೆ. ಪೊಲೀಸರು ಮಾಡಿದೆಲ್ಲ ಸತ್ಯನಾ? ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ? ಇವರ ಮೇಲೇನು ಹಾಕಿದ್ದಾರೆ. ಒಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದೆ, ಹೋರಾಟಗಾರನನ್ನು ಒಳಗೆ ಹಾಕೋದು ಹೇಗೆ, ಜೈಲಿನಲ್ಲಿ ಹಾಕೋದು ಹೇಗೆ? ಆ ರೀತಿ ಯೋಚನೆ ಮಾಡಿದ್ದಾರೆ. ಅಂಥದ್ದಾಗಿದೆ ಹೊರತು ಇವನೇ ಮಾಡಿದ್ದಾನೆ ಅಂತ ಹೇಳಿದ್ರೆ ಪ್ರೂಫ್ ಎಲ್ಲಿದೆ ಅವರ ಹತ್ರ? ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತದು? ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು? ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ. ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತಲ್ಲ, ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವ್ರದ್ದು. ಅವರಿಗೆ ಗೊತ್ತಿದೆ ಅಂತ ಆದರೆ ಹಾಗೆ ಉದ್ದೇಶವರೆಗೂ ಆಯ್ತಾ ಇದು? ಅಥವಾ ಅವರ ಕಡೆಯಿಂದ ಏನಾದ್ರು ವ್ಯವಸ್ಥೆಗಳು ನಡೀತಾ ಪೊಲೀಸರಿಗೆ? ಯಾಕಾಯಿತು? ಅವ್ರಿಗೆ ಗೊತ್ತಿದೆ ಅಂತ ಆದರೆ ಆಗಬಾರ್ದಲ್ಲ. ಅವ್ರಿಗೆ ಗೊತ್ತಿದೆ ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ, ಅದು ಮಾಡಲಿಲ್ಲ ಅಲ್ಲ. ಅಂಥದ್ದು ನಡೀತದೆ ಅಂತ ಇವತ್ತು.